ಸ್ನೇಹಿತರೆ ಇದಂತೂ. ಈ ರೋಡ್ ಹೆಸರು ಬಂದ್ಬಿಟ್ಟು ನಿಮಗೆ ಬಾಂಗ್ಲಾ ವೆಸ್ಟ್ ರೋಡ್ ಅಂತ. ನಿಮಗೆ ಸ್ನೇಹಿತರೆ ಈ ಸೀನ್ರಿ ಅಂತೂ ನೋಡ್ರಿ ಸಕ್ಕದಾಗೈತಿ. ಇಲ್ಲಿ ಭತ್ತ ಅಂತೂ ಸಕ್ಕದಾಗಿತ್ತು. ಇವಾಗ ಸನ್ಸೆಟ್ ಆಗೋ ಟೈಮ್. ಇವಾಗ ಇನ್ನೇನು ಒಂದು ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋರ್ಗೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ನೋಡ್ಬೋದು ಕಲ್ಲು ಫಾಲ್ಸ್ ಕೂತಿದ್ದೀವಿ. ಕಲ್ಲು ಫಾಲ್ಸಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ಕಿದೆ. ಇಲ್ಲಿ ನೀರಿಲ್ಲ ಅಂದರೂ ರೋಡ್ ಮಾತ್ರ ಸೂಪರ್ ಆಗಿದೆ. ಇಲ್ಲಂತೂ ಪ್ರತಿಯೊಂದು ಜಾಗ ರೋಡ್ ಮಾತ್ರ ಸಕ್ಕದಾಗಿದೆ. ಫುಲ್ ಘಾಟ್ ಸೆಕ್ಷನ್ನು ನೋಡ್ಬೋದು. ಗಾಡಿ ಅಂತ ಸೂಪರಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದೆ, ಏನು ತೊಂದರೆ ಆಗಿಲ್ಲ. ನೋಡ್ಬೋದು ಏನು ಸಕ್ಕದಾಗಿದೆ ಅಂದರೆ ವ್ಯೂ ಪಾಯಿಂಟು. ಇಲ್ಲಿಂದ ಒಂದು ವ್ಯೂ ಪಾಯಿಂಟಲ್ಲಿ ನಿಲ್ಲಿಸಿದ್ದೀವಿ, ನೋಡ್ತಿದ್ದೀರಲ್ಲ. ಸುತ್ತಮುತ್ತ ಎಲ್ಲ ಬೆಟ್ಟಗಳು. ಆ ಬೆಟ್ಟದ ಮಧ್ಯದಲ್ಲಿ ರೋಡ್ ಮಾಡವ್ರೆ, ಸಕ್ಕದಾಗೈತೆ. ಒಂಥರ ಕೇದಾರ್ನಾಥಲ್ಲೂ ಹಿಂಗೆ ಇರೋದು. ನಾವು ಲಾಸ್ಟ್ ಟೈಮ್ ಹೋದಾಗ ಸೇಮ್ ಥರನೇ ಅದು. ನೋಡ್ಬೋದು ಕೋತಿ ಹೆಂಗೆ. ಇಲ್ಲಿಂದ ಕೇವಲ ನಿಮಗೆ ಕಲ್ಲು ಫಾಲ್ಸ್ಗೆ 4 ಕಿಲೋಮೀಟ್ರು. ಇಲ್ಲಿಂದ ಮತ್ತು ನೆಟ್ವರ್ಕ್ ಇಲ್ಲ. ನೀವು ನೆಟ್ವರ್ಕು ಮುಂಚೆನೇ ಇದು ಮಾಡ್ಕೊಬೇಕು. ಫೋನೆಲ್ಲ ಚಾರ್ಜ್ ಇಕ್ಕೊಳ್ರಿ ಎನಿ ಟೈಮು. ಇಲ್ಲೆಲ್ಲಿ ಜಾಸ್ತಿ ಚಾರ್ಜಿಂಗ್ ಪಾಯಿಂಟು ಎಲ್ಲೂ ಇಲ್ಲ. ಆದರೆ ಈ ವ್ಯೂ ಪಾಯಿಂಟು ನೀವು ಕಲ್ಲು ಫಾಲ್ಸ್ಗೆ ಹೋಗ್ಬೇಕಾದ್ರೆ ಈ ವ್ಯೂ ಪಾಯಿಂಟ್ ಸಿಗುತ್ತೆ ನೋಡಿ. ಸಕ್ಕದಾಗಿದೆ ಇದು. ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು. ಬಂದವರೆಲ್ಲ ಇಲ್ಲಿ ಸ್ಟಾಪ್ ಕೊಟ್ಟೆ ಹೋಗೋದು. ಬನ್ನಿ ಹೋಗೋಣ. ನೋಡ್ತೀರಲ್ಲ ಏನು ಸಕ್ಕದಾಗಿದೆ ವ್ಯೂ ಅಂದರು. ಸುತ್ತಮುತ್ತ ಬೆಟ್ಟ. ಅಲ್ಲಿ ಮೇಲೆಲ್ಲ ನಿಮ್ಗೆ ಗ್ರಿಲ್ ಹಾಕೋರೆ ಲ್ಯಾಂಡ್ ಸ್ಲೈಡ್ ಏನೂ ಆಗ್ಬಿಡ್ದು ಅಂತ. ಸಕ್ಕದಾಗಿದೆ ಪ್ರತಿಯೊಂದು ಜಾಗನೂ ಅಷ್ಟೇ. ಇಲ್ಲಂತೂ ಸೂಪರ್ ಅಂದ್ಕೊಡ್ರಿ. ಅರೆ ನೀರಿಲ್ಲ ಗುರು, ಮಳೆನೇ ಇಲ್ಲ. ಅದರಿಂದ ಇಲ್ಲೇ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕಲ್ಲು ಫಾಲ್ಸ್ ವ್ಯೂ ಪಾಯಿಂಟ್ಗೆ ಹೋಗ್ತಿದ್ದೀವಿ. ಅಲ್ಲಿಂದನೇ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಕಲ್ಲು ಫಾಲ್ಸು ನಿಮಗೆ ಎಕ್ಸಾಕ್ಟಾಗಿ ಮಹಾರಾಷ್ಟ್ರ ಹತ್ರ ಬರುತ್ತೆ. ಮಹಾರಾಷ್ಟ್ರ ನಾಸಿಕ್ ರೋಡಲ್ಲಿ. ಇಲ್ಲಿಂದ ನಿಮಗೆ ನಾಸಿಕ್ಕು ಒಂದು 130 ಕಿಲೋಮೀಟ್ರು. ಆಮೇಲೆ ಮುಂಬೈ ಇಲ್ಲಿಂದ ನಿಮಗೆ ಕೇವಲ 150 ಕಿಲೋಮೀಟ್ರು. ಮುಂಬೈಯಿಂದ ನಿಮಗೆ ಫುಲ್ ಟ್ರಾಫಿಕ್ಕು. ರೋಡ್ ಚೆನ್ನಾಗಿದೆ. ಒಂದು 60 ಕಿಲೋಮೀಟ್ರ್ ಫುಲ್ ಟ್ರಾಫಿಕ್ಕು. ನಾವು ಬರ್ತಾ ಫುಲ್ಲು ಟ್ರಾಫಿಕಲ್ಲೇ ಸಿಗಾಕೊಂಬಿಟ್ಟು 1.5 ಅವರ್ ಜರ್ನಿನೇ ಆಗೋಯ್ತು ಟ್ರಾಫಿಕಲ್ಲೇ. ನೋಡ್ತಿದ್ದೀರಲ್ಲ ಸಕ್ಕದಾಗಿದೆ ಪ್ಲೇಸ್. ನೀವು ಮಾನ್ಸೂನ್ ಸೀಸನಲ್ಲೆಲ್ಲ ಬಂದರೆ ಇಲ್ಲಿ ಫುಲ್ಲು ನಿಮ್ಮ ಗ್ರೀನರಿ ನೋಡ್ಬೋದು. ಇಲ್ಲಿ ಸ್ವಲ್ಪ ಡ್ರೈ ಸೀಸನ್ ಆಗಿರೋದ್ರಿಂದ ಎಲ್ಲ ಹುಲ್ಲೆಲ್ಲ ಒಳ್ಕೊಂಡು ಹೋಗ್ಬಿಟ್ಟಿದೆ. ನೀವು ರೈನಿ ಸೀಸನಲ್ಲೆಲ್ಲ ಬಂದರೆ ಮೌಂಟೇನೆಲ್ಲ ಫುಲ್ಲು ಗ್ರೀನಾಗಿರುತ್ತೆ, ಸಕ್ಕದಾಗಿರುತ್ತೆ. ಸೇಮ್ ಕೇದಾರ್ನಾಥ್ ಫೀಲ್ ಬರ್ತೈತಿ ಇಲ್ಲಿ ಬಂದಾಗ. ಬೆಟ್ಟ ಮೇಲೆ ಕೇದಾರ್ನಾಥಲ್ಲೂ ಹಿಂಗೆ ಇರೋದು. ಆದರೆ ಇನ್ನೂ ಚಿಕ್ಕ ರೋಡು ಕೇದಾರ್ನಾಥ್ದು. ಆಮೇಲೆ ಇದು ಲ್ಯಾಂಡ್ ಸ್ಲೈಡ್ದೆಲ್ಲ ಸೇಮೇ. ಆದರೆ ಈ ಥರ ಬಂಡೆ ಇರಲ್ಲ ಕೇದಾರ್ನಾಥಲ್ಲಿ, ಫುಲ್ಲು ಮಳ್ಳು. ಆವಾಗವಾಗಲ್ಲ ಅಲ್ಲಿ ಲ್ಯಾಂಡ್ ಸ್ಲೈಡು ಮಳೆ ಅದು ಇದು ಆತನೇ ಇರುತ್ತೆ. ಅದೇ ಥರ ಸೇಮ್ ಟು ಸೇಮ್ ಇಲ್ಲಿದೆ ಪ್ಲೇಸು. ಆದರೆ ರೋಡ್ ಸ್ವಲ್ಪ ದೊಡ್ಡದಿದೆ ಅಷ್ಟೇ, ಇನ್ನೇನಿಲ್ಲ ಡಿಫ್ರೆನ್ಸು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನೋಡಿ ಸ್ನೇಹಿತರೆ. ಒಂದು ಇಂಡಿಯಾಲಿ ಈ ಥರ ಎಲ್ಲ ಪ್ಲೇಸು ಸುಮಾರಿದೆ ನೋಡಿ. ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡಿ, ಹಂಗೆ ಚೆನ್ನಾಗೆ ಮನೆಯವ್ರನ್ನೆಲ್ಲ ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ ಎಂಥ ವ್ಯೂ. ಸುಮ್ಮನೆ ಅದು ಹೆಂಗವ ಕೋತಿಗಳು ಗೊತ್ತಿಲ್ಲ. ಕೋತಿ ಅಂತೂ ಸುಮಾರಿದೆ ಇಲ್ಲಂತೂ. ನೋಡ್ತೀರಲ್ಲ ಇಲ್ಲಿ ನೋಡ್ರಿ, ಎಲ್ಲ ಮ್ಯಾಗಿ ಗೀಗಿ ಎಲ್ಲ ಇದೆ. ಚಾಟ್ಸ್. ಆ ಕೋತಿಗಳು ಎಲ್ಲಿರ್ತಾವೋ ಗೊತ್ತಿಲ್ಲ, ಎಷ್ಟೊಂದು ಬೆಜ್ಜನವು ಇಲ್ಲೊಂದು ಕೋತಿಗಳು ನೋಡಿ. ಇನ್ನೂ ಓತಾ ಲಾಂಗ್ ಫೀಟ್ಗೆ ಹೋಗ್ತಿದ್ದೀವಿ, ಲಾಂಗ್ ಆ್ಯಟಿಟ್ಯೂಡ್ಗೆ. ಗಾಳಿ ಅಂತೂ ಸಕ್ಕದಾಗಿದೆ ಇಲ್ಲಿ. ಟನಲ್ಲು ಹೆಂಗೆ ಮಾಡಿರ್ಬೇಕು ಹೇಳಿ ಸ್ನೇಹಿತರೆ ಇದಂತೂ. ಈ ರೋಡ್ ಹೆಸರು ಬಂದ್ಬಿಟ್ಟು ನಿಮಗೆ ಬಾಂಗ್ಲಾ ವೆಸ್ಟ್ ರೋಡ್ ಅಂತ. ನಿಮಗೆ ಇದು ಮಹಾರಾಷ್ಟ್ರದಿಂದ ಒಂದು ಕಡಿಮೆ ಕಿಲೋಮೀಟರ್. ಮಹಾರಾಷ್ಟ್ರದಿಂದ ಒಂದು 100 ಕಿಲೋಮೀಟರ್ಸ್ ಆಗುತ್ತೆ ಕಲ್ಲು ಫಾಲ್ಸ್ಗೆ. ಮುಂಬೈಯಿಂದ 150 ಆಗುತ್ತೆ. ಪ್ರತಿಯೊಂದು ಜಾಗ ಅಂತೂ ಸಕ್ಕದಾಗೈತೆ ಅಂದ್ಕೊಂಬಿಟ್ರಿ ಇಲ್ಲಂತೂ.
ಗಾಳಿಗೆ ಎಳೆದಾಡ್ತಿದೆ ಗಾಡಿ ಅಂತೂ. ಇಲ್ಲಿಂದ ನಾವು ಹರಿದಾರ್ ಫೋರ್ಟ್ಗೆ ಹೋಗ್ಬೇಕು. ಅದು ಹೆಂಗೆ ಅಂತ ರೂಟ್ ಗೊತ್ತಿಲ್ಲ, ನೆಟ್ವರ್ಕ್ ಬೇರೆ ಇಲ್ಲ ಇಲ್ಲಿ. ನೋಡೋಣ ಹೆಂಗೆ ಏನು ಮಾಡೋದು ಅಂತ. ಇವಾಗ ಟೈಮ್ ಬಂದ್ಬಿಟ್ಟು ನಮ್ಮದು 4 ಗಂಟೆ. ಇನ್ನು ಒಂದು 2-3 ಅವರಲ್ಲಿ ನಾವು ಹರಿದಾರ್ಗೆ ಹೋಗಿ ಆಲ್ಟ್ ಆಗಬೇಕು. ಇಲ್ಲಾಂದರೆ ನೈಟ್ ಹೊತ್ತು ಗಾಡಿ ಸೆಕ್ಷನ್ ಸ್ವಲ್ಪ ಕಷ್ಟ ಇಲ್ಲಿ ಓಡಿಸೋದಲ್ಲ. ಮುಂಬೈಗೆ ಇನ್ನೊಂದು ಏನಂದರೆ, ನೀವು ಮುಂಬೈಯಲ್ಲಿ ಟ್ರಾಫಿಕಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಬೆಳಗಿನ ಜಾವನೇ ಬಿಡಬೇಕು ಅಲ್ಲಿ ಮುಂಬೈ ಸಿಟಿನ. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಏನು ಒಂದು ಬರೀ ಟ್ಯಾಕ್ಸಿ ಇವ್ರದ್ದೇ ತೊಂದರೆಗಳು ನೋಡಿ. ಓದ್ತಾ ಲಾಂಗ್ ಆ್ಯಟಿಟ್ಯೂಡ್ಗೆ ಹೋಗ್ತಿದ್ದೀವಿ. ಆಮೇಲೆ ಮುಂಬೈಯಲ್ಲಿ ಅಂದರೆ ಟ್ರಾಫಿಕ್ ರೂಲ್ಸ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ಗುರು. ಒಂದು ಸಿಗ್ನಲ್ ಜಂಪ್ ಮಾಡಿದೆ ಪಟ್ಟಂತ ಹಿಡ್ಕೊಂಬಿಡ್ತಾರೆ ಅಲ್ಲಿ. ಅದು ಕರ್ನಾಟಕ ಗಾಡಿ, ಬೇರೆ ಸ್ಟೇಟ್ ಗಾಡಿ ಎಲ್ಲ ನೋಡಿದ್ರೆ ಪಟ್ಟಂತ ಹಿಡ್ಕೊಂಬಿಡ್ತಾರೆ. ಸುಮ್ಮನೆ ಸಿಗಾಕೋಣಪ್ಪಲ್ಲೂ ರೂಲ್ಸ್ ಫಾಲೋ ಮಾಡಿದ್ರೆ ಏನೂ ಮಾಡಲ್ಲ. ಅಂದರೆ ಬೇರೆ ಸ್ಟೇಟ್ದೆಲ್ಲ ನೋಡಿದ್ರೆ ಸ್ವಲ್ಪ ಹಂಗೆ ಹಿಂಗೆ ಅಂತಾರೆ. ಆದರೂ ನಮ್ಮದು ಅಲ್ಲಿ ಹೈವೇ ಹತ್ರ ಒಬ್ಬರು ಹಿಡ್ದಿದ್ರು ಪೊಲೀಸವರು, ಹೈವೇಗೆ ಎಂಟ್ರಿ ಇಲ್ಲ, PM ಬರ್ತಿದ್ದಾರೆ ಅಂತ. 1-2 ದಿವಸದಲ್ಲಿ ಅದಕ್ಕೆ ಗಾಡಿಗಳೆಲ್ಲ ಸ್ಟಾಪ್ ಮಾಡಿದ್ರಂತೆ. ನಮ್ಮ ಗೂಗಲ್ ಮ್ಯಾಪಲ್ಲಿ ಹಂಗೆ ತೋರಿಸ್ತು, ನಾವು ಹಂಗೆ ಹೋದ್ವಿ. ಹಿಡಿದ್ರು ಅಲ್ಲಿ ಮಧ್ಯ ರೋಡಲ್ಲಿ, ಏನೂ ಅನ್ನಲಿಲ್ಲ. ಒಂದು 100 ರೂಪಾಯಿ ಕೊಟ್ಟು ಅಲ್ಲಿಂದ ಸರ್ವಿಸ್ ರೋಡ್ಗೆ ಎಳ್ಕೊ ಅಂದ. ಸರಿ ಆಯಿತು ಅಂದ್ಬಿಟ್ಟು, ಪಾಪ ಒಳ್ಳೆಯವನು ಯಾರೋ ಪೊಲೀಸವನು. ಒಬ್ರೊಬ್ರು ಇರ್ತಾರೆ, ಒಬ್ರೊಬ್ರು ನೋಡಿರ್ತೀರಲ್ಲ, ಬರೀ ಇದೇ ಮಾಡ್ತಿರ್ತಾರೆ. ಅವರು ಪಾಪ ಅಲ್ಲಿ ವಿಡಿಯೋ ಮಾಡಿಸ್ಕೊಳ್ಳಿಲ್ಲ. ವಿಡಿಯೋ ಕ್ಯಾಮ್ರಾ ಇತ್ತು, ಆಫ್ ಮಾಡಿ ಅಂದರು. ಇಲ್ಲಾಂದರೆ ಅವ್ರು ತೋರಿಸ್ತಿದ್ದೆ ಯಾರು ಅಂತ ಪೊಲೀಸವ್ರನ್ನ. ಅರೆ ಡೆಲ್ಲಿ ಥರ ಇಲ್ಲ ಬಿಡ್ರಿ ಇಲ್ಲಿ. ಡೆಲ್ಲೀಲಿ ಊಟನೇ ಚೆನ್ನಾಗಿರಲಿಲ್ಲ. ಇಲ್ಲಿ ಮುಂಬೈಯಲ್ಲಿ ಪರವಾಗಿಲ್ಲ, ಊಟ ಎಲ್ಲ ಚೆನ್ನಾಗಿದೆ ಇಲ್ಲಲ್ಲ. ಕೇವಲ 600 ಮೀಟ್ರು ಅಷ್ಟೇ ಇರೋದು. 600 ಮೀಟ್ರಿಗೆ ಇನ್ನು ಕಲ್ಲು ಫಾಲ್ಸ್ ವ್ಯೂ ಪಾಯಿಂಟ್ ಸಿಗುತ್ತೆ ನಮಗೆ. ನೋಡ್ಬೋದು, ರೋಡ್ ಸ್ವಲ್ಪ ಸರಿ ಇಲ್ಲ ಇಲ್ಲಿ. ಸ್ನೇಹಿತರೆ ನೋಡ್ಬೋದಲ್ಲ, ಈಗ ಕಲ್ಲು ಫಾಲ್ಸ್ ವ್ಯೂ ಪಾಯಿಂಟ್ಗೆ ಈ ಕಡೆ ಎಲ್ಲ ಹೋಗ್ಬೇಕು. ಇಲ್ಲೆಂಗೆ ಗುರು, ನೆಟ್ವರ್ಕ್ ಇಲ್ಲ ಅಂದರೆ ಒಂಥರ ಹಿಂಸೆ ಇಲ್ಲಲ್ಲ ಓಡಾಡೋಕ್ಕೆ. ನೀರಿದ್ದಿರೆ ಇನ್ನೂ ಸಕ್ಕದಾಗಿರೋದು. ನೆಕ್ಸ್ಟ್ ಟೈಮ್ ಯಾವಾಗನ ನೀವು ಯಾರನ್ನ ಬರೋಂಗಿದ್ರೆ ಮಾನ್ಸೂನ್ ಸೀಸನಲ್ಲಿ ಬರ್ರಿ. ಮಾನ್ಸೂನ್ ಸೀಸನಲ್ಲಿ ಬಂದರೆ ಒಳ್ಳೆ ವ್ಯೂ ಇರುತ್ತೆ, ಸಕ್ಕದಾಗಿ ಎಂಜಾಯ್ ಮಾಡ್ಬೋದು. ಮಹಾರಾಷ್ಟ್ರ ಪ್ಲೇಸಸ್ಗಳು ಚೆನ್ನಾಗಿದೆ ಗುರು. ಏನು ಅಫೋರ್ಡಬಲ್ ಥಿಂಗ್ಸ್ ಏನೂ ಇಲ್ಲ. ರೂಮಿಂದ ಹಿಡಿದು ನಿಮಗೆಲ್ಲ ಕಡಿಮೆಗೆ ಸಿಗುತ್ತೆ. ಬರೋರು ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಇಲ್ಲೆಲ್ಲಿ ವ್ಯೂ ಗುರು, ಯಾವ ಕಡೆ ನೋಡ್ಬೋದು. ಯಾವುದು ಗುರು, ಮನೆಗಳೆಲ್ಲ ಐತಿ ಇಲ್ಲಿ. ಇಷ್ಟೇನಾ? ಇಲ್ಲೆಲ್ಲಿಂದ ಎಲ್ಲಿ ನೋಡೋದಿಲ್ಲಿ? ಇಲ್ಲಿ ನೋಡ್ತಿದ್ದೀರಲ್ಲ ಸ್ನೇಹಿತರ, ಗಾಡಿ ಅಂತೂ ಸಕ್ಕದಾಗಿ ಕಾಣಿಸ್ತಿದೆ. ಫುಲ್ಲು ವಾಷಿಂಗ್ ಎಲ್ಲ ಮಾಡಿಸ್ಕೊಂಬಂದ್ವಿ ಮಹಾರಾಷ್ಟ್ರಲ್ಲಿ. ಕಲ್ಲು ಫಾಲ್ಸು ನಿಮಗೆ ಇಲ್ಲೇ ಎಲ್ಲೋ ವ್ಯೂ ಪಾಯಿಂಟ್ ಇದೆ. ಇಲ್ಲೆಲ್ಲಿ ನೀರೇ ಇಲ್ಲ ಅಂದರು, ಅದಕ್ಕೆ ಇಲ್ಲೇ ನಿಲ್ಲಿಸಿದ್ದೀವಿ. ಅದಕ್ಕೆ ಹೋಗೋದ ಬೇಡವಾ ಏನು ಅಂತ. ಸನ್ಸೆಟ್ ಆಗೋ ಟೈಮು ಇನ್ನು ಇಲ್ಲಿ ಕತ್ಲಾಗೋಷ್ಟಕ್ಕೆ 7 ಗಂಟೆ ಆಗುತ್ತೆ.
ನೋಡ್ಬೋದು ಇಲ್ಲಿ ಎರಡೆರಡು ಮನೆಗಳಿದೆ. ಆರಾಮಾಗಿ ಒಳ್ಳೆ ವ್ಯೂ ಪಾಯಿಂಟಲ್ಲಿ ನಿಲ್ಸಿದ್ದೀವಿ. ಸಕ್ಕತ್ತಾಗಿದೆ ನೋಡ್ಬೋದು. ಸ್ನೇಹಿತರೆ ನೋಡ್ತಿದ್ದೀರಲ್ಲ, ಇವಾಗ ಇಲ್ಲೇ ಒಂದು ಮ್ಯಾಗಿ ಹಾಕ್ಕೊಂಡ್ವಿ. ಇಲ್ಲಿಂದ ನಾವು ಹರಿದ್ವಾರ್ ಫೋರ್ಟ್ಗೆ ಹೋಗ್ತೀವಿ. ಈ ಕೆಳಗಡೆನೇ ಇಲ್ಲೇ ಟ್ರೆಕ್ ಮಾಡ್ಬೇಕು ನಾವು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಕೆಳಗಡೆ ಟ್ರೆಕ್ ಮಾಡಿದ್ರೆ ನಮ್ಮ ಕಲ್ಲು ಫಾಲ್ಸ್ ಸಿಗುತ್ತೆ. 2-3 ಕಿಲೋಮೀಟ್ರ್ ನಡಿಬೇಕು. ಈ ಕೆಳಗಡೆ ನಿಮಗೆ ಜುಲೈ ಜೂನಲ್ಲೆಲ್ಲ ಬಂದರೆ ಮಸ್ತಾಗಿರೋ ವ್ಯೂ ಸಿಗುತ್ತೆ. ಇಲ್ಲೆಲ್ಲ ಫುಲ್ಲು ಗ್ರೀನರಿಯಿಂದ, ಮಳೆ ಸೀಸನ್ ಅಲ್ವಾ, ಅವಾಗ ಸಕ್ಕದಾಗಿರುತ್ತೆ ನೋಡ್ಬೋದು. ಅರೆ ರೋಡ್ ಮಾತ್ರ ಸಕ್ಕದಾಗೈತಂತ ಇಲ್ಲಿಂದ. ಇಲ್ಲಿಂದ ನೋಡ್ಬೋದು ನೀವು, ಇಲ್ಲಿಂದ ಬೆಟ್ಟ ಇಳಿತೀವಿ. ಬೆಟ್ಟ ಇಳಿದ ತಕ್ಷಣ ನಮ್ಗೆ ನೆಟ್ವರ್ಕ್ ಸಿಗುತ್ತೆ. ಇಲ್ಲೆಲ್ಲ ಬರೋರು ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಬರ್ರಿ, ಇಲ್ಲಾಂದರೆ ನೆಟ್ವರ್ಕ್ ಸಿಗೋಲ್ಲ. ಇಲ್ಲಾಂದರೆ ಯಾರನ್ನ ಕೇಳ್ಕೊಂಡು ಹೋಗ್ಬೇಕು. ಒಂದೇ ರೂಟು ಅಂದರೆ ನಿಮ್ಗೇನಂದರೆ ಆಫ್ಲೈನ್ ಮ್ಯಾಪ್ ಇದ್ದರೆ ನಿಮಗೂ ಬೆಸ್ಟು. ಇಲ್ಲಿ ಒಬ್ರೊಬ್ರು ಹೇಳಲ್ಲ ರೂಟು ಕರೆಕ್ಟಾಗೆ, ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಆಫ್ಲೈನ್ ಮ್ಯಾಪ್ ಇದ್ದರೆ ಆರಾಮಾಗಿ ನೀವು ಪ್ಲೇಸಸ್ಗಳು ಚೆನ್ನಾಗಿ ನೋಡ್ಕೊಂಡು ಬರ್ಬೋದು. ಟೋಟಲಾಗಿ ಇವಾಗ ನಾವು 1300 ಕಿಲೋಮೀಟರ್ಸ್ ಓಟಿದ್ದೀವಿ. ಕಂಪ್ಲೀಟ್ ಆಯಿತು. ಇನ್ನೊಂದು 200 ಓಡಿಸಿದ್ರೆ 1500 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿಂದ ನಮಗೆ ಶಿರ್ಡಿಗೆ ಹೋಗ್ತೀವಿ. ಶಿರ್ಡಿಯಿಂದ ನಮಗೆ 1000 ಕಿಲೋಮೀಟರ್ಸ್ ಬೆಂಗಳೂರು. ನೋಡ್ತಿದ್ದೀರಲ್ಲ ಏನು ಸಕ್ಕದಾಗಿದೆ. ಅವಾಗ ಇಲ್ಲೇ ನಿಲ್ಸಿದ್ದೀವಿ ನಾವು. ತಿರ್ಗಾ ವಾಪಸ್ ಹಿಂಗೆ ಹೋಗ್ಬೇಕು ನೀವು ಕಲ್ಲು ಫಾಲ್ಸಿಂದ. ನೀವು ಶಿರ್ಡಿಗೆ ಹೋಗ್ಬೇಕಂದ್ರೆ ಹಿಂಗೆ ಇದೇ ರೂಟು ಹೋಗ್ಬೋದು, ಹತ್ರ ಆಗುತ್ತೆ. ಆ ಕಡೆಯಿಂದನೂ ಹತ್ರ ಆಗುತ್ತೆ, ಈ ಕಡೆಯಿಂದನೂ ಹತ್ರ ಆಗುತ್ತೆ. ಎರಡು ಒಂದು ಸ್ವಲ್ಪ ದೂರ ಹೈವೇಗೆ ಜಾಯ್ನ್ ಆಗ್ತೀವಿ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಏನು ಆಗಲ್ಲ. ಅರೆ ಊಟ ಎಲ್ಲ ಚೆನ್ನಾಗಿದೆ ಗುರು ಇಲ್ಲಂತೂ. ಆಮೇಲೆ ಇನ್ನೊಂದೇನೆಂದರೆ ನಿಮಗೆ 10 ರೂಪಾಯಿ ಕಾಯಿನ್ ಇಲ್ಲಿ ನಡೆಯುತ್ತೆ ಮಹಾರಾಷ್ಟ್ರಲ್ಲಿ. ಎಲ್ಲೋದ್ರೂ ಈಸ್ಕೊಂತಾರೆ 10 ರೂಪಾಯಿ ಕಾಯಿನು. ನಮ್ಮ ಕರ್ನಾಟಕಲ್ಲಿ ಮಾತ್ರ ಸ್ಟಾಪ್ ಮಾಡೋರೆ. ಇಲ್ಲ ಆರಾಮಾಗಿ ಈಸ್ಕೊಂತಾರೆ, ಏನು ಇಲ್ಲ, ಇಲ್ಲಿ ವರ್ಕಿಂಗಲ್ಲೇ ಇದೆ ಅಂತೆ ಅದು. ಇವಾಗ ಜಸ್ಟ್ ಗೊತ್ತಾಯ್ತು, ಅದಕ್ಕೆ ಇದೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ. ಸ್ನೇಹಿತರೆ ಈ ಸೀನ್ರಿ ಅಂತೂ ನೋಡ್ರಿ ಸಕ್ಕದಾಗೈತಿ. ಇಲ್ಲಿ ಭತ್ತ ಅಂತೂ ಸಕ್ಕದಾಗಿತ್ತು. ಇನ್ನು ಸನ್ಸೆಟ್ ಆಗೋ ಟೈಮ್ ಇವಾಗ. ಇನ್ನೇನು ಒಂದು 1 ಅವರು ಬೆಟ್ಟದ ಮೇಲೆ ಹೋಗಿದ್ರೆ ನಮ್ಗೆ ಇಷ್ಟೋಗಲ್ಲ ಸೂರ್ಯ ಸನ್ರೈಸ್ ಆಗೋದು. ಬೆಟ್ಟದ ಮೇಲೆ ಹೋಗಿದ್ರೆ ಸನ್ಸೆಟ್ ಸಕ್ಕದಾಗಿರೋದು. ಏನು ಮಾಡ್ತೀರಾ, ಟೈಮ್ ಇಲ್ಲ ನಮಗೆ, ರೆಸ್ಟ್ ಮಾಡಬೇಕು. ರೆಸ್ಟ್ ಈಸ್ ಇಂಪಾರ್ಟೆಂಟ್, ನೆಕ್ಸ್ಟ್ ಎವ್ರಿಥಿಂಗ್. ವಾಟ್ ಎ ಕಾರ್. ಏನ್ ಗುರು ಇಷ್ಟು ಚಂದ.
ವಾಟ್ ಎ ಟರ್ನಿಂಗ್. ನೋಡ್ತಿದ್ದೀರಲ್ಲ, ಇದೆಲ್ಲ ಫುಲ್ಲು ಜಾಯ್ನ್ ಆಗೋದು ಕಲ್ಲು ರಿವರ್ಗೆ. ನಿಂತ್ಕೊಂಡು ಫೋಟೋ ತೆಕ್ಕಂತೀಯಾ ಕೆಳಗಡೆ? ಎಲ್ಲಿ? ಅಲ್ಲಿ ನೀರು ಮಧ್ಯದಲ್ಲಿ. ಏನೇ ಹ್ಞೂ ಗುರು, ನಮ್ಮಲ್ಲಿ ಬಂಡೆಗಳಿದಾವಲ್ಲಿ. ಇದೆಲ್ಲ ನೋಡ್ತೀವರಲ್ಲ ಗುರು, ಇದು ಸುತ್ತಮುತ್ತ ಎಲ್ಲ ಇದೆಲ್ಲ ಕಲ್ಲು ರಿವರೇ, ಅದಕ್ಕೆ ಜಾಯ್ನ್ ಆಗೋದು. ಹಿಂಗೆ ಇದೇ ದಾರಿಗೆ ಹೋದರೆ ನೀವು ಫಾಲ್ಸ್ಗೆ ಹೋಗ್ತೀರಾ. ನೀರು ಇಷ್ಟೇ ಇರೋದು, ಅಂದರೆ ಅಲ್ಲಿ ಟ್ರೆಕ್ಕಿಂಗ್ ಇಳಿಬೇಕಲ್ಲ, ಅದಕ್ಕೋಸ್ಕರ ಸುಮ್ಮನೆ ಬೇಡ ಅಂತ ನೀರು ಇಷ್ಟೇ ಇರೋದಲ್ವ, ಅದಕ್ಕೆ ಹೋಗಲಿಲ್ಲ. ನೋಡ್ಬೋದು ಇದೆಲ್ಲ ಪ್ರತಿಯೊಂದು ಸಕ್ಕದಾಗೈತೆ. ನೋಡಿರಿ, ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಒಂದು ಗಾಡಿದು ಇಲ್ಲೇ ನಿಲ್ಲಿಸಿದ್ದೀವಿ. ನೋಡ್ಬೋದು ಎಲ್ಲ ಕೊಕ್ಕರೆ ಎಲ್ಲ ಅಲ್ಲೇ ಕುಂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಿರ್ತವೆ. ನೀರಂತೂ ಪ್ಯೂರಾಗೈತೆ ಗುರು, ನೀಟು ಕೆಳಗಡೆ ಎಲ್ಲ ಕಾಣ್ತೈತೆ. ಇದು ಯಾವ ಊರು ಅಂತ ಗೊತ್ತಿಲ್ಲ. ನೋಡ್ಬೋದು ಲೊಕೇಶನ್ ಬೇರೆ ಸಿಗ್ತಿಲ್ಲ, ಹಂಗೆ ಹೋಗ್ತಿದ್ದೀವಿ.